ಬಗೆದಷ್ಟು ಬಯಲಾಗ್ತಾ ಇದೆ ಜೈಲಿನ ಕರ್ಮಕಾಂಡ. ನಿನ್ನೆಷ್ಟೇ ಪರಪ್ಪನ ಅಗ್ರಹಾರದಲ್ಲಿ ಯಾವ ರೀತಿ ಖೈದಿಗಳಿಗೆ ಅಪರಾಧಿಗಳಿಗೆ ರಾಜಾತಿಥ್ಯ ಸಿಗ್ತಾ ಇದೆ ಅನ್ನೋದರ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಕೊಟ್ಟಿದ್ವಿ. ಈಗ ಮತ್ತೆ ಅಂಥದ್ದೇ ವಿಡಿಯೋಗಳು ವೈರಲ್ ಆಗ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕರ್ಮಕಾಂಡ ಅನ್ನೋದು ನಿಲ್ಲುವ ಯಾವುದೇ ಲಕ್ಷಣ ಕಾಣಿಸ್ತಾ ಇಲ್ಲ. ಅಗ್ರಹಾರ ಜೈಲಿನಲ್ಲಿ ಖೈದಿಗಳ ಮತ್ತಷ್ಟು ವಿಡಿಯೋ ವೈರಲ್ ಆಗಿದೆ. ಜೈಲಲ್ಲೇ ಎಣ್ಣೆ ಪಾರ್ಟಿ, ಜೈಲಿನಲ್ಲೇ ಮಸ್ತ್ ಮಸ್ತ್ ಡ್ಯಾನ್ಸ್. ಜೈಲ ಅಥವಾ ರೆಸಾರ್ಟ್ ಅನ್ನೋ ಸಹಜ ಪ್ರಶ್ನೆ ಪ್ರತಿಯೊಬ್ಬರಲ್ಲೂ ಕೂಡ ಮೂಡುತ್ತೆ. ದುಡ್ಡೊಂದಿದ್ರೆ ಏನು ಬೇಕಾದರೂ ಮಾಡಬಹುದು, ಅದು ಜೈಲಿರಲಿ ಅಥವಾ ಜೈಲಿನ ಆಚೆ ಇರಲಿ ಅನ್ನೋ ಪರಿಸ್ಥಿತಿ. ವೈರಲ್ ವಿಡಿಯೋಗಳು ಪರಪ್ಪನ ಅಗ್ರಹಾರ ಜೈಲಿನದ್ದ ಅಥವಾ ಬೇರೆ ಜೈಲಿನದ್ದ ಅನ್ನೋ ಆಯಾಮದಲ್ಲಿ ಸದ್ಯ ತನಿಖೆ ನಡೀತಾ ಇದೆ. 2-3 ವರ್ಷಗಳ ಹಿಂದಿನ ವಿಡಿಯೋ ವೈರಲ್ ಆಗ್ತಾ ಇದೆಯಾ ಗೊತ್ತಿಲ್ಲ, ತನಿಖೆ ಆಗಬೇಕು. ನಿನ್ನೆ ಅಷ್ಟೇ ಉಮೇಶ್ ರೆಡ್ಡಿ ತರುಣ್ ವಿಡಿಯೋ ವೈರಲ್ ಆಗಿತ್ತು. ಶಂಕಿತ ಉಗ್ರ ಶಕೀಲ್ ವಿಡಿಯೋಗಳು ಕೂಡ ಭಾರಿ ವೈರಲ್ ಆಗಿತ್ತು, ಸಂಚಲನವನ್ನ ಉಂಟು ಮಾಡಿತ್ತು. ಅದೇ ರೀತಿ ಈಗ ಮತ್ತೆ ಕೆಲವೊಂದಿಷ್ಟು ವಿಡಿಯೋಗಳು ವೈರಲ್ ಆಗ್ತಾ ಇದೆ. ವೈರಲ್ ಆಗ್ತಾ ಇರೋ ವಿಡಿಯೋ ಸ್ಕ್ರೀನ್ನಲ್ಲಿ ನೋಡ್ತಾ ಇದ್ದೀರಿ. ಇದು ಜೈಲು, ಖೈದಿಗಳ ಮನ ಪರಿವರ್ತನೆಯ ಕೇಂದ್ರ. ಆದ್ರೆ ಇಲ್ಲಿ ಆಗ್ತಾ ಇರೋದೇನು, ಮಸ್ತ್ ಮಜಾ ಮಾಡ್ತಾ ಇದ್ದಾರೆ ಖೈದಿಗಳು. ಸದ್ಯ ತನಿಖೆಗೆ ಆದೇಶ ಕೊಟ್ಟಿದ್ದಾರೆ ಎಡಿಜಿಪಿ ದಯಾನಂದ್. ತನಿಖೆ ಆದ ಮೇಲೆ ಗೊತ್ತಾಗಬೇಕು ಇದು ಯಾವ ಜೈಲಿನ ವಿಡಿಯೋ, ಯಾವ ಸಂದರ್ಭದಲ್ಲಿ, ಯಾವ ವರ್ಷದಲ್ಲಿ ತೆಗೆಯಲಾದಂತಹ ವಿಡಿಯೋ, ಈಗ ಯಾಕೆ ವೈರಲ್ ಆಗ್ತಾ ಇದೆ, ಎಲ್ಲದರ ಬಗ್ಗೆ ತನಿಖೆ ಆಗಬೇಕು. ಜೈಲಲ್ಲೇ ಮದ್ಯ ಸೇವಿಸಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಖೈದಿಗಳು. ಒಂದು ಕಡೆ ಎಣ್ಣೆ ಬಾಟಲ್ ದೃಶ್ಯ ನೋಡ್ತಾ ಇದ್ದೀರಿ, ಮತ್ತೊಂದು ಕಡೆ ಇದನ್ನ ಕುಡಿದು ಖೈದಿಗಳು ಮಸ್ತ್ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಮಸ್ತ್ ಮಜಾ ಮಾಡ್ತಾ ಇದ್ದಾರೆ. ಮೋಜು ಮಸ್ತಿಗೆ ಏನು ಕಮ್ಮಿ ಇಲ್ಲ ಜೈಲಿನಲ್ಲಿ. ಇದು ಜೈಲು. ಜೈಲಿನಲ್ಲಿ ರಾಜಾರೋಷವಾಗಿ ಎಣ್ಣೆ ಬಾಟ್ಲು ಸಿಗ್ತಾ ಇದೆ. ಯಾರ ಕೃಪಕಟಾಕ್ಷ? ನೋ ಡೌಟ್ ಜೈಲಧಿಕಾರಿಗಳ ಕೃಪಕಟಾಕ್ಷ. ಎಣ್ಣೆ ಇದೆ, ಅದಕ್ಕೆ ನೆಚ್ಕೊಳ್ಳೋದಕ್ಕೆ ಸೈಡ್ಸ್ ಕೂಡ ಇದಾವೆ. ಹಣ್ಣಿದೆ, ಕಡಲೆ ಬೀಜ ಇದೆ. ವೈರಲ್ ವಿಡಿಯೋಗಳು. ಇದು ಯಾವ ಜೈಲಿನದ್ದು ಹಾಗಾದ್ರೆ? ಪರಪ್ಪನ ಅಗ್ರಹಾರ ಜೈಲ ಅಥವಾ ಬೇರೆ ಜೈಲಿನದ್ದ? ಇದರ ಬಗ್ಗೆ ಕ್ಲಾರಿಟಿ ಬೇಕು. ತನಿಖೆಗೆ ಆದೇಶ ಕೊಟ್ಟಿದ್ದಾರೆ ಎಡಿಜಿಪಿ. ಸದ್ಯಕ್ಕೆ ಸಿಗ್ತಾ ಇರೋ ಮಾಹಿತಿಯ ಪ್ರಕಾರ 2023ರ ವಿಡಿಯೋ ಕೂಡ ಇದಾವೆ ಅಂತ, 2 ವರ್ಷದ ವಿಡಿಯೋ ಕೂಡ ಇದೆ ಅಂತ. ಹಾಗಾದ್ರೆ ಇದು 2 ವರ್ಷ ಹಿಂದೆ ತೆಗೆದದ್ದು ವಿಡಿಯೋನ ಅಥವಾ ಲೇಟೆಸ್ಟ್ ವಿಡಿಯೋನ? ಮೊನ್ನೆ ಅಷ್ಟೇ ದರ್ಶನ್ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕ್ತು. ಕಳೆದ ಸಂದರ್ಭದಲ್ಲಿ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದ್ದಂತಹ ವೇಳೆ ರಾಜಾರೋಷವಾಗಿ ಜೈಲಿನ ಅಂಗಳದಲ್ಲಿ ಕುತ್ಕೊಂಡು ಸಿಗರೇಟ್ ಸೇರ್ತಾ ಟೀ ಕುಡಿತಾ ಆರಾಮಾಗಿದ್ರು. ಇದು ವೈರಲ್ ಆಗಿತ್ತು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಆ ಸುದ್ದಿಯನ್ನ ಬಿತ್ತರ ಮಾಡ್ತು. ಅದಾದ ನಂತರ ದರ್ಶನ್ನನ್ನ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡಲಾಯಿತು. ಇದನ್ನೇ ಸುಪ್ರೀಂ ಕೋರ್ಟ್ ಕೂಡ ಪಾಯಿಂಟ್ ಔಟ್ ಮಾಡಿತ್ತು, ಛೀಮಾರಿ ಹಾಕ್ತು, ಜೈಲಿನ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಳ್ತು. ಆದ್ರೆ ಏನ್ ಪ್ರಯೋಜನ? ಮತ್ತದೇ ರಾಗ, ಅದೇ ಹಾಡು.
ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಶರತ್, ಏನಿದು ಬಗೆದಷ್ಟು ಬಯಲಾಗ್ತಾ ಇದೆಯಲ್ಲ ಜೈಲಿನ ಕರ್ಮಕಾಂಡ? ಯಾವ ಜೈಲಿನ ವಿಡಿಯೋ, ಇದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಸಿಗ್ತಾ ಇದೆಯಾ? ಯಾವಾಗಿನ ವಿಡಿಯೋ ಅದು ಕೂಡ ಬಹಳ ಮುಖ್ಯ ಆಗುತ್ತೆ. ಯಾಕಂತಂದ್ರೆ ಮೊನ್ನೆ ಅಷ್ಟೇ ಸುಪ್ರೀಂ ಕೋರ್ಟ್ ರಾಜ್ಯದ ಜೈಲಿನ ಪರಿಸ್ಥಿತಿಯ ಕುರಿತಾಗಿ ಚೀಮಾರಿ ಹಾಕಿತ್ತು, ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿತ್ತು. ಆದ್ರೆ ಈಗ ನೋಡಿದ್ರೆ ಮತ್ತೆ ಇಂತಹ ವಿಡಿಯೋಗಳೇ ವೈರಲ್ ಆಗ್ತಾ ಇರೋದು. ವೀಣಾ, ಖಂಡಿತವಾಗಿಯೂ ಜೈಲಿನ ಒಳಗಡೆ ಯಾವ ರೀತಿಯಾದಂತಹ ವ್ಯವಸ್ಥೆ ಇದೆ ಅನ್ನೋದರ ಪ್ರಶ್ನೆ ಮೂಡುವಷ್ಟರ ಮಟ್ಟಿಗೆ ಎಲ್ಲರಿಗೂ ಕೂಡ ಕೈದಿಗಳಿಗೆ ಶಿಕ್ಷೆ ಕೊಡೋದಕ್ಕೋಸ್ಕರನ ಅಥವಾ ಅವರ ಮನ ಪರಿವರ್ತನೆ ಮಾಡೋದಕ್ಕೋಸ್ಕರನ ಜೈಲಿನ ಒಳಗಡೆ ಕಳಿಸ್ತಾರೆ. ಆದರೆ ಅವರು ಹೊರಗಡೆ ಸಿಗುವ ರೀತಿಯಲ್ಲೇ ಆರಾಮಾಗಿ ಎಲ್ಲವನ್ನೂ ಕೂಡ ಒಳಗಡೆ ತರಿಸಿಕೊಂಡು ಆರಾಮಾಗಿ ಜೀವನವನ್ನು ಮಾಡ್ತಿರುವಂತಹ ದೃಶ್ಯಗಳು ಇದೀಗ ವೈರಲ್ ಆಗ್ತಾ ಇರುವಂಥದ್ದು. ಅದರಲ್ಲೂ ನಿನ್ನೆಯಿಂದಲೂ ಕೂಡ ಪ್ರಮುಖ ಆರೋಪಿಗಳು ಜೈಲಿನ ಒಳಗಡೆ ಇರುವಂಥವರು, ಅವರು ಎಂಜಾಯ್ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳು ಹೊರಗಡೆ ಬರ್ತಾ ಇದ್ದಾವೆ. ಪ್ರಮುಖವಾಗಿ ವಿಕೃತ ಕಾಮಿಯಾಗಿದ್ದಂತಹ ಉಮೇಶ್ ರೆಡ್ಡಿ ಆಗಿರ್ಬೋದು, ಜೊತೆಗೆ ಉಗ್ರ ಶಕೀಲ್ ಆಗಿರ್ಬೋದು, ಜೊತೆಗೆ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿರುವಂತಹ ಪ್ರಮುಖ ಆರೋಪಿ ತರುಣ್ ಆಗಿರ್ಬೋದು, ಎಲ್ಲರ ವಿಡಿಯೋಗಳು ಹೊರಗಡೆ ಬರ್ತಾ ಇದ್ದಾವೆ. ಅದರ ಮುಂದುವರಿದ ಭಾಗವಾಗಿ ಕೆಲವೊಂದಿಷ್ಟು ವಿಡಿಯೋಗಳು ಹೊರಗಡೆ ಬರ್ತಾ ಇರುವಂಥದ್ದು ಜೈಲಿನ ಒಳಗಡೆ ಮದ್ಯ ಸೇವನೆಯನ್ನ ಮಾಡುವಂತಹ ಕೆಲಸವನ್ನ ಕೈದಿಗಳು ಮಾಡ್ತಾ ಇದ್ದಾರೆ ಅಂತ ಹೇಳಿ ಎಣ್ಣೆ ಪಾರ್ಟಿಯನ್ನು ಮಾಡಿಕೊಂಡು ಹಾಗೆ ತಟ್ಟೆಯನ್ನು ಬಡಿದುಕೊಂಡು ಜೈಲಿನ ಒಳಗಡೆ ಡ್ಯಾನ್ಸನ್ನು ಮಾಡ್ತಾ ಇರುವಂತಹ ವಿಡಿಯೋ ಹೊರಗಡೆ ಬರ್ತಾ ಇರುವಂಥದ್ದು. ಈ ಸದ್ಯ ಈ ಪರ್ಟಿಕ್ಯುಲರ್ ವಿಡಿಯೋ ಏನು ಹೊರಗಡೆ ಬಂದಿದೆ ಅದು ಯಾವ ಜೈಲಿನದ್ದು ಎನ್ನುವಂತಹ ಒಂದು ನಿಖರವಾದಂತಹ ಮಾಹಿತಿ ಇಲ್ಲ. ಆದರೆ ಈ ಜೈಲಿನ ಒಳಗಡೆಯ ವಿಡಿಯೋಗಳು ಹೊರಗಡೆ ಬರ್ತಾ ಇದ್ದ ಹಾಗೆ ಅದರ ಜೊತೆಗೆ ಈ ವಿಡಿಯೋ ಕೂಡ ಹೊರಗಡೆ ಬರ್ತಾ ಇರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತಹ ತನಿಖೆಯ ಬಳಿಕ ಇದು ಎಲ್ಲಿನದ್ದು ಎನ್ನುವಂತಹ ಒಂದು ಪ್ರತ್ಯೇಕವಾದಂತಹ ಮಾಹಿತಿ ಬರಬೇಕಾಗಿರುವಂಥದ್ದು. ಇನ್ನು ಈ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಆದೇಶವನ್ನು ಹೊರಡಿಸಿದ್ರು ಕೂಡ ಇವು ಯಾವ ಸಮಯದಲ್ಲಿ ಚಿತ್ರೀಕರಣ ಆದಂತಹ ವಿಡಿಯೋಗಳು ಅನ್ನುವಂತಹ ಒಂದು ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇರುವಂತದ್ದು. ಹಿರಿಯ ಅಧಿಕಾರಿಗಳು ಹೇಳ್ತಾ ಇರುವಂತಹ ಪ್ರಕಾರ ಹಾಗೆ ಈಗಾಗಲೇ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರು ಮಾಹಿತಿಯನ್ನ ಪಡೆದುಕೊಂಡಿರುವಂತಹ ಪ್ರಕಾರ ಇವು 2023ರ ಸಮಯದಲ್ಲಿ ಶೂಟ್ ಆದಂತಹ ಹಲವು ವಿಡಿಯೋಗಳಿದ್ದಾವೆ ಅಂತ ಹೇಳಿ. ಅದರಲ್ಲೂ ಪ್ರಮುಖವಾಗಿ ಉಮೇಶ್ ರೆಡ್ಡಿ ಫೋನ್ನಲ್ಲಿ ಮಾತನಾಡ್ತಿರುವಂತಹ ವಿಡಿಯೋ ಆಗಿರ್ಬೋದು, ಜೊತೆಗೆ ಉಗ್ರನಿಗೆ ಸಂಬಂಧಪಟ್ಟಂತೆ ಶೂಟ್ ಮಾಡಿರುವಂತಹ ವಿಡಿಯೋಗಳಾಗಿರ್ಬೋದು, ಇವೆಲ್ಲವೂ ಕೂಡ ಕಳೆದ 2 ವರ್ಷಗಳು ಹಿಂದಿನದ್ದು ಅಂತ ಹೇಳಲಾಗ್ತಾ ಇದೆ. ಇನ್ನು ಕೂಡ ಕೆಲವೊಂದಿಷ್ಟು ರೀಸೆಂಟ್ ಆಗಿರುವಂತಹ ವಿಡಿಯೋಗಳು ಕೂಡ ಇದ್ದಾವೆ. ಅವುಗಳಲ್ಲಿ ಯಾವುದು ಇತ್ತೀಚಿನ ವಿಡಿಯೋಗಳು, ಯಾವುದು ಹಳೆ ವಿಡಿಯೋಗಳು ಅನ್ನುವಂಥ ಒಂದು ಮಾಹಿತಿ ಹೊರಗಡೆ ಬರಬೇಕಾಗುತ್ತೆ. ಒಟ್ಟಾರೆಯಾಗಿ ಜೈಲಿನ ಒಳಗಡೆ ಎಣ್ಣೆ ಪಾರ್ಟಿಯನ್ನು ಮಾಡೋದಾಗಿರ್ಬೋದು, ಹಾಗೆ ಆಂಡ್ರಾಯ್ಡ್ ಮೊಬೈಲ್ಗಳನ್ನು ಯೂಸ್ ಮಾಡೋದಾಗಿರ್ಬೋದು, ಎಲ್ಲವನ್ನೂ ಕೂಡ ಕೈದಿಗಳು ಮಾಡ್ತಾನೆ ಇದ್ದಾರೆ. ಇವರಿಗೆ ಯಾವ ರೀತಿಯಾಗಿ ಸಪ್ಲೈ ಆಗ್ತಾ ಇದೆ ಅನ್ನೋದು ಒಂದು ಪ್ರಮುಖವಾದಂತಹ ಪ್ರಶ್ನೆ ಆಗುತ್ತೆ. ಅದಕ್ಕೆ ಪ್ರಮುಖವಾಗಿ ಜೈಲಾಧಿಕಾರಿಗಳೇ ಶಾಮೀಲಾಗಿದ್ದಾರೆ ಅನ್ನೋದು ಜೈಲಿನ ಅಧಿಕಾರಿಗಳ ಸಪೋರ್ಟ್ ಇಲ್ಲದೆ ಈ ರೀತಿ ಯಾವುದೂ ಕೂಡ ಸಪ್ಲೈ ಆಗಲ್ಲ ಅನ್ನುವಂಥದ್ದು. ಮುಂದಿನ ಹಂತದಲ್ಲಿ ಮತ್ತಷ್ಟು ಮಾಹಿತಿ ಪಡಿತೀನಿ. ಥ್ಯಾಂಕ್ ಯು ಸೋ ಮಚ್. ಇದೀಗ ನಿವೃತ್ತ ಪೊಲೀಸ್ ಅಧಿಕಾರಿ ಆದಂತಹ SK ಉಮೇಶ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಅಣ್ಣ. ಏನ್ ಸರ್ ಇದು ಜೈಲಲ್ಲಿ ಜೈಲ ಪಬ್ಬ ಅನ್ನುವಂತಹ ಪ್ರಶ್ನೆ ಮೂಡೋ ಹಾಗೆ ವೈರಲ್ ಆಗ್ತಾ ಇದೆ ವಿಡಿಯೋಗಳು. ಖೈದಿಗಳು ಬ್ಯಾರಕ್ ಅನ್ನ ಒಂದ್ ರೀತಿ ಪಬ್ ರೀತಿಯಲ್ಲಿ ಮಾರ್ಪಾಡು ಮಾಡ್ಬಿಟ್ಟಿದ್ದಾರೆ. ಏನಾಗ್ತಾ ಇದೆ ಜೈಲಿನಲ್ಲಿ? ಅದೇ ನೋಡಿ, ಸಾಮಾನ್ಯವಾಗಿ ಈ ಜೈಲಿನ ಅಡ್ಮಿನಿಸ್ಟ್ರೇಷನ್ ಯಾವಾಗ ಸರಿಯಾದಂತ ರೀತಿನಲ್ಲಿ, ಅಂದ್ರೆ ಜೈಲಿನ ಅಧಿಕಾರಿ ಯಾರು ಮುಖ್ಯಸ್ಥರು ಇರ್ತಾರೋ, ಯಾರು ಸೂಪರ್ಡೆಂಟ್ ಇರ್ತಾರೋ, ಅವ್ರು ಸರಿಯಾಗಿ ಎಲ್ಲಿ ಯಾವ ಜೈಲಿನಲ್ಲಿ ಕರ್ತವ್ಯ ಸರಿಯಾಗಿ ನಿರ್ವಹಿಸಲು ಆ ಜೈಲಿನಲ್ಲೇ ಇಂಥದ್ದಾಗ್ತಾ ಇದೆ. ನಾವು ಸುಮಾರು 35 ವರ್ಷಗಳಿಂದ ನಿರಂತರವಾಗಿ ನೋಡ್ತಾ ಇದ್ದೀವಿ. ಆದ್ರೆ ಈ ಬಾರಿ ಡೈರೆಕ್ಟ್ ಆಗಿ ಟೆರರಿಸ್ಟ್ ಕೈನಲ್ಲಿ ಮೊಬೈಲ್ ಇರ್ತಕ್ಕಂಥದ್ದು ನೋಡಿ ನಮ್ಗೆಲ್ಲ ಗಾಬರಿ ಆಗ್ಬಿಡ್ತು. ಬಟ್ ಒಳಗಡೆ ಇದ್ದಂತದ್ದು, ಒಳಗಡೆ ಮಾತಾಡ್ತಾ ಇದ್ದಲ್ಲ, ನಾವೆಲ್ಲ ಅದನ್ನ ಮಾನಿಟರ್ ಮಾಡಿರೋದು ಉಂಟು, ಅದೆಲ್ಲ ಮಾಡಿದೀವಿ ನಾವು ಕೆಲವು ಸಮಯದಲ್ಲಿ. ಆದ್ರೆ ಈಗ ಓಪನ್ ಆಗೇನೆ ಯಾರೋ ಅದನ್ನ ವಿಡಿಯೋ ಮಾಡಿ ಅವ್ರು ಯೂಸ್ ಮಾಡ್ತಾ ಇರುವಂತದ್ದು ಹಾಕಿರ್ತಕ್ಕಂಥದ್ದು, ಹೀಗೆ ಇಷ್ಟೊಂದು ಸಲೀಸ ಅಲ್ಲಿ, ಮತ್ತೆ ಇಷ್ಟೆಲ್ಲ ಮೊಬೈಲ್ಗಳು, ಸಿಮ್ ಕಾರ್ಡ್ಗಳು ಅಷ್ಟು ಸುಲಭವಾಗಿ ಮಾತಾಡ್ತಾರೆ ಅವರು. ಯಾವುದೇ ತರ ಅಷ್ಟೊಂದು CCTVಗಳಿದಾವೆ, ಅಷ್ಟೊಂದು ಮಾನಿಟರಿಂಗ್ ಇದೆ. ಇದೆಲ್ಲೋ ನನ್ನ ಲೆಕ್ಕದಲ್ಲಿ ಇದು ಅಲ್ಲ, ಶಾಮೀಲಿಲ್ಲ ಅಂದ್ರೆ ಇದೆಲ್ಲ ಸಾಧ್ಯನೇ ಇಲ್ಲ ಬಿಡಿ. ಯಾಕೆಂದ್ರೆ ಒಳಗಡೆಯಿಂದ ನಿಜ ಅಲ್ಲ, ಏನೇ ಮಾನಿಟರ್ ಮಾಡಿದ್ರು ಕೂಡ ಅಧಿಕಾರಿಗಳಲ್ಲಿ ಸಹಾಯ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದೆಲ್ಲವೂ ಕೂಡ ಕಾಮನ್ ಅನ್ಸ್ಬಿಡುತ್ತೆ. ಮೊನ್ನೆ ಅಷ್ಟೇ ಸುಪ್ರೀಂ ಕೋರ್ಟ್ ದರ್ಶನ್ ಕೇಸ್ನಲ್ಲಿ ದರ್ಶನ್ಗೆ ಪರಪ್ಪನಗ್ರಹಾರ ಜೈಲಿನಲ್ಲಿ ಸಿಕ್ಕಂತಹ ರಾಜಾತಿಥ್ಯದ ಬಗ್ಗೆ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಳ್ತು. ಇನ್ ಮುಂದೆ ಇಂಥದ್ದೇನಾದ್ರೂ ಆದರೆ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ಬಿಡ್ತೀವಿ,
ಕಠಿಣ ಕ್ರಮ ತೆಗೆದುಕೊಳ್ಬೇಕಾಗತ್ತೆ ಅನ್ನೋ ಎಚ್ಚರಿಕೆ ಕೊಟ್ರು. ಆದ್ರೂ ಏನು ಪ್ರಯೋಜನ ಆಗ್ತಾ ಇಲ್ಲಲ್ಲ ಸರ್? ಹೌದು ನೋಡಿ, ನಾವು ಮೊದಲು ಒಂದ್ಸಾರಿ ಬ್ಯಾಟ್ರಿಗಳನ್ನ ಹೊರಗಡೆಯಿಂದ ರೀಚಾರ್ಜ್ ಮಾಡ್ಕೊಂಡೋಗಿ ತಗೊಂಡೋಗಿ ಕೊಡ್ತಕ್ಕಂಥದ್ನ ಪತ್ತೆ ಮಾಡಿರ್ತಕ್ಕಂಥದ್ದು ಸುಮಾರು ಈ ತರದ ಸಿಬ್ಬಂದಿ ವರ್ಗದವ್ರು ಮಾಡ್ತಾ ಇದ್ರು ಅಂತ ಹೇಳಿ ಅವ್ರ ಮೇಲೆ ಶಿಸ್ತಿನ ಕ್ರಮ ಎಲ್ಲ ಜರುಗಿಸಿದ್ರು. ಅಂದ್ರೆ ಒಳಗಡೆ ಮೊಬೈಲ್ ಇರ್ತಕ್ಕಂಥದ್ದು ಬ್ಯಾಟ್ರಿನ ರೀಚಾರ್ಜ್ ಮಾಡ್ಕೊಂಡೋಗಿ ತಗೊಂಡೋಗಿ ಮಾಡುವಂತದ್ದು. ಅಲ್ಲಿ ಯಾವುದೇ ರೀಚಾರ್ಜಿಂಗ್ ಫೆಸಿಲಿಟಿ ಬಾರ್ದು, ಕರೆಂಟ್ಗಳು ಅವ್ರ ಕೈಗೆ ಸಿಗಬಾರ್ದು, ಮತ್ತೆ ಯಾವುದೇ ತರವಾದಂತ ಪ್ಲಗಿಂಗ್ ಪಾಯಿಂಟ್ ಗಳು ಇರಬಾರ್ದು ಅಂತ ಅನ್ಬಿಟ್ಟು ಒಂದು ಮಾಡಿದ್ರು ಸಹ, ಆದ್ರೆ ಹೊರಗಡೆಯಿಂದ ತಗೊಂಡೋಗಿ ಚಾರ್ಜ್ಗಳು ಮಾಡಿ ಬ್ಯಾಟ್ರಿ ಕೊಟ್ಟಿರ್ತಕ್ಕಂಥದ್ದು ನಾವ್ ಈಗಾಗಲೇ ನೋಡಿದ್ವಿ. ಅಂದ್ರೆ ಅವ್ರು ಒಳಗಡೆ ಇರ್ತಕ್ಕಂಥದ್ದು ಈಗ ಫ್ಯಾನ್ಗಳಿದಾವೆ, ಟಿವಿಗಳಿದಾವೆ, ಮತ್ತೆ ಬೇರೆ ಬೇರೆ ಎಲೆಕ್ಟ್ರಿಕಲ್ಗೆ ಸಂಬಂಧಪಟ್ಟಂತದಕ್ಕೆ ಅಷ್ಟು ಎತ್ತರದಲ್ಲಿ ಇಟ್ಟಿದ್ದಾರೆ. ಆದ್ರೂ ಅಲ್ಲಿ ಕನೆಕ್ಷನ್ ತಗೊಂಡು ಚಾರ್ಜ್ಗಳು ಮಾಡ್ಕೊಡ್ತಕ್ಕಂಥದ್ದು ಈಗಲೂ ಮಾಡ್ತಾ ಇದ್ದಾರೆ. ನನ್ನ ಲೆಕ್ಕದಲ್ಲಿ ಈ ಏನು ಅಡ್ಮಿನಿಸ್ಟ್ರೇಷನ್ ಹೆಡ್ ಇರ್ತಾರ ನೋಡಿ, ಅಂದ್ರೆ ಜೈಲ್ ಸೂಪರ್ಡೆಂಟ್ ಅಂತ ಏನ್ ನಿರ್ವಹಣೆ ಮಾಡ್ತಾರಲ್ಲ, ಅದನ್ನ ಅವ್ರನ್ನ ನನ್ನ ಲೆಕ್ಕ ಪೊಲೀಸ್ ವ್ಯವಸ್ಥೆಗೆ ತಗೊಬರುದು ಒಳ್ಳೇದು ಅಂತ ಕಾಣಿಸ್ತು. ಇಲ್ಲಾಂದ್ರೆ ನಾವು ಇಷ್ಟು ವರ್ಷಗಳಿಂದ ಮಾತಾಡ್ತಾನೆ ಇದೀವಿ, ಇದು ಬದಲಾವಣೆ ಆಗಲ್ಲ. ಅಲ್ಲಿಗೆ ನನ್ನ ಪೊಲೀಸ್ ಅಧಿಕಾರಿಗಳು ಬಂದು ಕೂತ್ಕೊಬಿಟ್ರೆ, ಒಬ್ಬ IPS ಆಫೀಸರ್ ಬಂದು ಕೂತ್ಕೊಂಡ್ರೆ ನಾವು ಗ್ಯಾರಂಟಿ ಸುಧಾರಣೆನೂ ನೋಡ್ಬೋದು, ಮತ್ತೆ ಇದಕ್ಕೊಂದು ಏನಾದ್ರೂ ಒಂದು ಲಗಾಮ್ ಬೀಳುತ್ತೆ. ಇಲ್ಲಾಂದ್ರೆ ಅಂದ್ರೆ ಈಗ ಜೈಲಿನ ಸೂಪರಿಂಟೆಂಡೆಂಟ್ ಅವ್ರು ಮೊದಲು ಚೇಂಜ್ ಆಗ್ಬೇಕು. ಹೌದೌದು, ಅವ್ರನ್ನ ಈ ನೇರವಾದಂತ ಪೊಲೀಸ್ ವ್ಯವಸ್ಥೆಗೆ ಸೂಪರಿಂಟೆಂಡೆಂಟ್ ತಗೊಂಡ್ ನೋಡ್ಬೇಕು. ಉಳಿದಿದ್ದೆಲ್ಲ ಜೈಲಿಗೆ ಸಂಬಂಧಪಟ್ಟಂತದ್ದು ಏನೇ ಇಟ್ಕೊಳ್ಳಿ. ಇವಾಗ ನಮ್ ಜೈಲಲ್ಲಿ ಅಡಿಷನಲ್ DC ಜೈಲು ನಮ್ಮ ಒಬ್ರು ಇವ್ರಿದ್ದಾರೆ, ಮತ್ತೆ DIG ಒಬ್ರು ಇದ್ದಾರೆ, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಒಬ್ರು ಸೂಪರಿಂಟೆಂಡೆಂಟ್ ಇರ್ತಾರೆ. ಈ ಓವರ್ ಆಲ್ ಸ್ಟೇಟ್ ಅಡ್ಮಿನಿಸ್ಟ್ರೇಷನ್ ಸಂಬಂಧಪಟ್ಟಂತ ನೋಡ್ಕೊಳ್ಳೋದಕ್ಕೆ. ಬಟ್ ಜೈಲೇ ದೊಡ್ಡ ಜೈಲುಗಳಿಗೆ, ಸಬ್ ಜೈಲುಗಳಿಗೆ ಬೇಡ, ದೊಡ್ಡ ಜೈಲುಗಳಿಗೆ ನನ್ನ ಲೆಕ್ಕದಲ್ಲಿ IPS ಅವ್ರನ್ನ ಕೂರಿಸಿದ್ರೆ ಮಾನಿಟರಿಂಗು, ಮತ್ತೆ ಯಾಕಂದ್ರೆ ನೇರವಾದಂತ ಪೊಲೀಸ್ ಅವ್ರದ ಒಂದು ಮಾನಿಟರಿಂಗ್ ಅಲ್ಲಿ ಬಂದ್ಬಿಡುತ್ತೆ. ಅವಾಗ ಅವರೆಲ್ಲೋ ಕೂತ್ಕೊಬಿಟ್ರೆ ಅದು ಬದಲಾವಣೆ ಮಾಡೋದು ಹೊರತು ನನ್ನ ಲೆಕ್ಕದಲ್ಲಿ ಇದು ಕಷ್ಟ. ಏನೇ ಮಾಡಿದ್ರು ಸಹ ಈ ಮೊಬೈಲ್ಗಳು ಮತ್ತೆ ಈ ಗಾಂಜಾಗಳಿಗೆ ಸಂಬಂಧಪಟ್ಟಂತದ್ರಲ್ಲಿ ಅಲ್ಲಿ ತಡೆಗಟ್ಟತಕ್ಕಂಥದ್ರಲ್ಲಿ ಫೇಲ್ ಆಗ್ತಾರೆ. ಈ ತರ ವ್ಯವಸ್ಥೆನ ಬದಲು ಮಾಡೋದಿಕ್ಕೆ ಯಾಕೆ ಆಗ್ತಾ ಇಲ್ಲ ಸರ್? ಗೊತ್ತು, ಇಲ್ಲಿ ಫೋನ್ಗಳು ಹೋಗುತ್ತೆ, ಟಿವಿ ಇದೆ, ಗಾಂಜಾ ಸಪ್ಲೈ ಆಗತ್ತೆ, ಏನು ಬೇಕು ಎಲ್ಲವೂ ಸಿಗುತ್ತೆ. ಬರ್ತ್ಡೇ ಸೆಲೆಬ್ರೇಷನ್ ಅಬಾಬಾಬಾ ಖೈದಿಗಳದ್ದು, ಅದರಲ್ಲೂ ಡಾನ್ಗಳದ್ದು ಕೇಳಬೇಕಾ? ಆಪಲ್ ಹಾರ ಎಲ್ಲವೂ ಕೂಡ ಸಿಗುತ್ತೆ. ಹೀಗಿದ್ರೂ ಕೂಡ ವ್ಯವಸ್ಥೆಯನ್ನು ಬದಲು ಮಾಡೋದಕ್ಕೆ ಯಾಕೆ ಆಗ್ತಾ ಇಲ್ಲ? ಏನ್ ಸಮಸ್ಯೆ ಸರ್? ಇಲ್ಲ, ಅಲ್ಲಿ ಏನು ಯಾವ್ದು ಬ್ಲಾಕ್ ಮೇಲಿಂಗ್ ಅಂತ ಏನು ನಡೀದಿಲ್ಲ. ಅಲ್ಲಿ ಯಾರು ಚೆನ್ನಾಗಿರ್ತಾರೋ, ಯಾರು ಅಲ್ಲಿ ಒಳಗಡೆ ಇರ್ತಕ್ಕಂತ ಬಲಿಷ್ಠ ಇರ್ತಾರೋ, ಹಣವಂತರುಗಳು ಇರ್ತಾರೋ ಅಂತವ್ರುಗಳು ಅವ್ರ ಕೆಲಸ ಈಸಿಯಾಗಿ ಮಾಡ್ಕೊಬಿಡ್ತಾರೆ. ಅಲ್ಲೇನು ಒಂಚೂರು ತೊಂದರೆ ಇಲ್ಲ. ಅದಕ್ಕೋಸ್ಕರನೇ ಆ ಜೈಲ್ಗೆ ಹೋದಾದ್ಮೇಲೆ ಜಾಸ್ತಿ ದುಡ್ಡು ಜೈಲ್ ಕೈದಿಗಳಿಗೆ ಬೇಕು ಅಂತ ಅನ್ನುವಂಥದ್ದಕ್ಕೋಸ್ಕರನೇ ಅವ್ರೆಲ್ಲಾ ಕುಕೃತ್ಯಗಳನ್ನ ಆಚೆ ಇರೋರ್ ಕೈಲಿ ಮಾಡ್ತಕ್ಕಂಥದ್ದು. ಒಳಗಡೆ ಅವರು ಮೊಬೈಲ್ಗಳು ಮತ್ತೆ ಅವ್ರ ಕಮ್ಯುನಿಕೇಶನ್ಗಳು ಸಿಗಾಕೊಳ್ತಾವೆ ಅಂತ ಗೊತ್ತ ತಕ್ಷಣನೇ ಆಗ್ತಾ ಇದೆ. ಅಷ್ಟು ಕೊಟ್ಬಿಟ್ರೆ ಅವ್ರಿಗೆ ಅವ್ರು ಉರ್ದುಳ್ದು ಒಳಗಡೆನೆ ಕೂತ್ಕೊಂಡೆ ಸಂಪಾದನೆ ಮಾಡ್ಬಿಡ್ತಾರೆ. ಅವರು ಬೆದರಿಸಿ ಎಕ್ಸ್ಟ್ರಾಕ್ಷನ್ ಮಾಡಿ ಜೈಲ್ಗಳನ್ನೇ ದುಡ್ಡುಗಳು ಮಾಡ್ಕೊಬಿಡ್ತಾರೆ. ಆ ಫೆಸಿಲಿಟಿ ಅಷ್ಟೇ ಸಾಕು, ಅವ್ರಿಗೆ ಇನ್ನೇನು ಬೇಕಾಗಿಲ್ಲ. ಆ ಕಾರಣಕ್ಕೆ ನನ್ನ ಲೆಕ್ಕದಲ್ಲಿ ಈಗಾಗ್ಲೇ ನೋಡಿ ಹಲವಾರು ನಮ್ಮ ಮೊದಲೆಲ್ಲ ಕಮಾನ್ ಎತ್ತೋದು ಅಂತ ಹೇಳ್ತಿದ್ವಿ. ಅಂದ್ರೆ ಈ ಜೈಲಿಂದ ಏನು ಇಲ್ಲೆಲ್ಲ ದುಷ್ಕೃತ್ಯ ಮಾಡ್ತಾ ಇದಾರೆ ಅಂತ ಹೇಳಿ ತಗೊಂಡೋಗ್ಬಿಟ್ಟು ಬಳ್ಳಾರಿಯಿಂದ ಬೆಳಗಾವಿ ಜೈಲ್ಗೆ ಹಾಕ್ತಕ್ಕಂಥದ್ದೆಲ್ಲ ಮಾಡ್ತಾ ಇದ್ರು. ಇದು ನಿರಂತರವಾಗಿ ನಡಿಬೇಕು ಈ ಪ್ರಕ್ರಿಯೆ. ಈ ತರದವ್ರು ಯಾರ್ಯಾರು ಮಾಡ್ತಾ ಇರ್ತಾರೋ, ಯಾವ ಜೈಲಿಗೆ ಹಾಕಿದ್ರು ಕೂಡ ಎಲ್ಲಾ ಜೈಲಲ್ಲಿ ಇದು ನಡೆಯೋದೇ ಅಂತೀರಿ? ಹೌದು ನೋಡಿ, ಅಲ್ಲಿ ಇವನ್ ಜೈಲಲ್ಲಿ ಅದ್ ಯಾವ ತರದಂತ ಮಾನಿಟರಿಂಗ್ ಇದೆಯೋ ಏನೋ, ಮೊಬೈಲ್ ಸರ್ ಕೇಳಿಸ್ತಿದ್ಯಾ ಧ್ವನಿ? ಅರ್ಥನೇ ಆಗಲ್ಲ. ಮಾತಾಡಿ ಸರ್. ಉಮೇಶ್ ಸರ್ ಧ್ವನಿ ಕೇಳಿಸ್ತಿದ್ಯಾ? ವ್ಯವಸ್ಥಿತವಾಗಿ ಅಲ್ಲಿ ಜಾಮರ್ಗಳು ನೋಡಿ ಒಳಗಡೆ ಕೆಲವಷ್ಟು ಫ್ಯಾಕ್ಟ್ರಿಗಳಲ್ಲಿ ಇವಾಗ ಡಿಫೆನ್ಸ್ ಒಂದು ಶುರು ಬರುದಿಲ್ಲ. ಒಳಗಡೆ ಹೋದ ತಕ್ಷಣ ಇಮಿಡಿಯೇಟ್ ಆಗಿ ನಮ್ ಕುಕ್ಕುಗಳೆಲ್ಲ ಜಾಮ್ ಆಗ್ಬಿಡ್ತವೆ. ಅಂತ ವ್ಯವಸ್ಥೆ, ಅಂತ ಜಾಮರ್ ಸಿಸ್ಟಮ್ ಯಾಕೆ ಬಳಸ್ತಾ ಇಲ್ಲ ಅವರು? ಅಲ್ಲೇನಾಗುತ್ತೆ ಅಂದ್ರೆ ಜಾಮ್ ಹಾಕ್ಬಿಟ್ರೆ ಅಂದ್ರೆ ಅಲ್ಲೆಲ್ಲ ಪರಪ್ನಗರ ಜೈಲ್ ಸುತ್ತಮುತ್ತ ವಿಸಿನಿಟಿಲಿ ಇರೋರ್ಗೆಲ್ಲ ಪೂರಾ ಡ್ಯಾಮೇಜ್ ಆಗ್ಬಿಡ್ತಾ ಇದೆ. ಎಲ್ರಿಗೂ ಏನು ಸಿಗ್ತಾ ಇಲ್ಲ ಅಂತ ಅವ್ರ ಗಲಾಟೆ ಶುರು ಹಚ್ಕೋತಾರೆ. ಇದೇನು ಏನೋ ಒಂಥರ ಇದು ಏನೋ ಉದ್ದಲ್ಲಿರುವುದು ಅವ್ರಿಗೆ ಸುಮ್ಮನೆ ದೊಣೆ ತಗೊಂಡು ಹೊಡಿ ಪರಿಸ್ಥಿತಿ ಆಗಿ ಹೋಗ್ಬಿಟ್ಟಿದೆ ಮೇಡಮ್ ಇದು. ನಿಜ ನಿಜ. ಅಲ್ಲ ನೋಡಿ, ದುಡ್ಡಿದ್ರೆ ದೊಡ್ಡಪ್ಪ ಅಂತ. ದುಡ್ಡೊಂದಿದ್ರೆ ಸಾಕು, ಏನು ವ್ಯವಸ್ಥೆ ಬೇಕಾದ್ರೂ ಕೂಡ ಜೈಲಲ್ಲಿ ಪಡಿಬಹುದು. ಆ ಜೈಲನ್ನ ಪಬ್ ಕೂಡ ಮಾಡ್ಬೋದು, ರೆಸಾರ್ಟ್ ಕೂಡ ಮಾಡ್ಬೋದು, ಏನೇನ್ ಬೇಕು ಎಲ್ಲವನ್ನ ತರಿಸ್ಕೊಡ್ಬೋದು. ಅಲ್ಲಿ ಮನ ಪರಿವರ್ತನೆಗೆ ಅಂತ ಖೈದಿಗಳನ್ನು ಹಾಕ್ಲಾಗತ್ತೆ, ಆದ್ರೆ ಆಗ್ತಾ ಇರೋದು ಬೇರೆನೆ. ಥ್ಯಾಂಕ್ ಯು ಸೋ ಮಚ್ ಉಮೇಶ್ ಸರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.